ಶಿರಸಿ ನಗರದಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶಿರಸಿಯಲ್ಲಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆಯ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೆನರಾ ವೃತ್ತದ ಅರಣ್ಯ ಸಂರಕ್ಷಣಾಧಿಕಾರಿ ವಸಂತರೆಡ್ಡಿ, ರಾಷ್ಟ್ರೀಯ ಸಂಪತ್ತು ದೇಶದ ಆಸ್ತಿ ಸಂರಕ್ಷಣೆಗೆ ಸಾರ್ವಜನಿಕರ ಜವಾಬ್ದಾರಿ ಕಾರಣದಿಂದ ಸಾಧ್ಯವಾಗಿದೆ. 1966ರಿಂದ 61 ಮಹನೀಯರು ಅರಣ್ಯ ಸಂರಕ್ಷಣೆಗೆ ಪ್ರಾಣ ತ್ಯಾಗ ಮಾಡಿದ್ದಾರೆ. ಇಂದು ಭಾವನಾತ್ಮಕ ದಿನ. ಅರಣ್ಯ ಸೇನಾನಿಗಳ ಕೊಡುಗೆ ಸ್ಮರಣೀಯ. ರಾಜ್ಯದ ಅರಣ್ಯ ಪ್ರದೇಶದಲ್ಲಿ 33% ಅರಣ್ಯ ಉತ್ತರ ಕನ್ನಡದಲ್ಲಿ ಉಳಿದಿದೆ ಎಂದರು. ಸಮರ್ಪಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ವಿಷ್ಣೋವಿ ಸಮುದಾಯದಂತೆ ಪ್ರತಿ ಮರದ ಸಂರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು. ಅಭಿವೃದ್ಧಿ ಹಾಗೂ ಸ್ವಾರ್ಥದಿಂದ ಅರಣ್ಯದ ಮೇಲೆ ಒತ್ತಡ ನಿರ್ಮಾಣ ಆಗುತ್ತಿದೆ. ಇದರಿಂದ ಅತಿ ಮಳೆ, ಭೂಕುಸಿತ, ಬರಗಾಲ ಹೆಚ್ಚಾಗುತ್ತಿದೆ. ಇದನ್ನು ತಪ್ಪಿಸಲು ಪರಿಸರ ಸಂರಕ್ಷಣೆ ಮಾಡಬೇಕು ಎಂದರು. ಜಿಲ್ಲಾ ಹೆಚ್ಚುವರಿ ನ್ಯಾಯಾಲಯದ ನ್ಯಾಯಾಧೀಶ ಕಿರಣ್ ಕಿಣಿಯವರು ಮಾತನಾಡಿ, ಅರಣ್ಯ ಸಂರಕ್ಷಣೆಯಲ್ಲಿ ರಾಜಿ ಮಾಡಿಕೊಳ್ಳದೆ ಬಲಿಯಾದ ಅನೇಕ ಅರಣ್ಯ ಅಧಿಕಾರಿಗಳ, ಸಿಬ್ಬಂದಿಗಳ ಕಾರ್ಯ ಸದಾ ಸ್ಮರಣೀಯ. ಅರಣ್ಯ ಇಲಾಖೆಯ ಸಿಬ್ಬಂದಿ, ಅಧಿಕಾರಿಗಳ ಪ್ರಾಮಾಣಿಕ ಕಾರ್ಯದಿಂದ ಅರಣ್ಯ ಇಷ್ಟು ಉಳಿದಿದೆ. ಅವರ ಕೊಡುಗೆಗಳಿಗೆ ನಾವು ಬದುಕಲು ಸಾಧ್ಯವಾಗಿದೆ ಎಂದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯಾಗಿದ್ದ ದಿವಂಗತ ಶ್ರೀ ಶ್ರೀನಿವಾಸ್ ರವರು ಕುಖ್ಯಾತ ದಂತಚೋರ ವೀರಪ್ಪನಿಂದ ವಿಧಿವಶರಾಗಿ ವೀರಮರಣ ಹೊಂದಿದ ದಿನ ನವೆಂಬರ್ 10ರಂದು ಕರ್ನಾಟಕ ಅರಣ್ಯ ಇಲಾಖೆಯು ಹುತಾತ್ಮರ ದಿನಾಚರಣೆ ಎಂದು 2012ರವರೆಗೆ ಆಚರಣೆ ಮಾಡ್ತಾ ಇತ್ತು. ನಂತರ ಭಾರತ ಸರ್ಕಾರದ ಪರಿಸರ ಮತ್ತು ಅರಣ್ಯ ಮಂತ್ರಾಲಯದ ನಿರ್ದೇಶನದ ಮೇರೆಗೆ ಸೆಪ್ಟೆಂಬರ್ 11ರಂದು ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನ ಎಂದು ಘೋಷಿಸಿರುವ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ದೇಶದ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ಮಾಡಿದ ತ್ಯಾಗ ಮತ್ತು ಬಲಿದಾನಗಳ ಸ್ಮರಣೆಗಾಗಿ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನಾಚರಣೆ ಎಂದು ದೇಶಾದ್ಯಂತ ನಾವು ಇವತ್ತು ಆಚರಿಸ್ತಾ ಇದ್ದೀವಿ. 1730ರ ಸೆಪ್ಟೆಂಬರ್ 11ರಂದು ಜೋಧ್ಪುರ್ನ ಮಹಾರಾಜ ಅಭಯ್ ಸಿಂಗ್ನ ಸೈನಿಕರು ರಾಜನ ಹೊಸ ಅರಮನೆಗೆ ಅವಶ್ಯಕತೆ ಇದ್ದಂತಹ ಕೆಜ್ರಿ ಮರಗಳನ್ನು ಕಡಿಯಲು ಪ್ರಾರಂಭಿಸಿದರು. ಇದನ್ನು ವಿರೋಧಿಸಿದ ವಿಷ್ಣೋವಿ ಸಮುದಾಯದ 363 ಪುರುಷ, ಮಹಿಳೆ ಮತ್ತು ಮಕ್ಕಳನ್ನು ಸೈನಿಕರು ಕೊಂದರು. ಮರಗಳ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಕಳೆದುಕೊಂಡ ವಿಷ್ಣೋವಿಗಳ ತ್ಯಾಗ ಮತ್ತು ಬಲಿದಾನವನ್ನು ಸ್ಮರಿಸಲು ಭಾರತ ಸರ್ಕಾರ ಸೆಪ್ಟೆಂಬರ್ 11ನ್ನು 2013ರಿಂದ ರಾಷ್ಟ್ರೀಯ ಅರಣ್ಯ ಹುತಾತ್ಮರ ದಿನವೆಂದು ಘೋಷಿಸುತ್ತದೆ. ಅರಣ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದಂತಹ ಸರ್ವೋಚ್ಚ ತ್ಯಾಗವನ್ನು ಮಾಡಿ ಸಮರ್ಪಣಾ ಮನೋಭಾವದ ಹಲವಾರು ಅರಣ್ಯಾಧಿಕಾರಿಗಳ ಹೆಸರುಗಳು ಕರ್ನಾಟಕ ಅರಣ್ಯ ಇಲಾಖೆಯಲ್ಲಿ ಇಂದಿಗೂ ಹಚ್ಚ ಹಸಿರಾಗಿ ರಾರಾಜಿಸುತ್ತವೆ. ಇವರ ಅಸಾಧಾರಣ ಪ್ರಯತ್ನಗಳು, ಧೈರ್ಯಶೀಲ ಕಾರ್ಯಗಳು ಮತ್ತು ಸರ್ವೋಚ್ಚ ತ್ಯಾಗಗಳು ಅಪಾಯಕ್ಕೆ ಒಳಗಾದಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನು ಮತ್ತು ವನ್ಯಜೀವಿಗಳನ್ನು ಸಂರಕ್ಷಿಸಿ ಕಾಪಾಡಲು ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಿದೆ. ಇಂತಹ ಆದರ್ಶ ವ್ಯಕ್ತಿಗಳ ಸಾಲಿನಲ್ಲಿ ಉಪಾರಣ್ಯ ಸಂರಕ್ಷಣಾಧಿಕಾರಿಗಳಾಗಿದ್ದ ದಿವಂಗತ ಶ್ರೀ ಪಿ ಶ್ರೀನಿವಾಸ್ ಅವರು ಒಬ್ಬರು. ಸಮುದಾಯದ ನೇತೃತ್ವವನ್ನು ವಹಿಸಿದಂಥ ಮಾತಾ ಶ್ರೀಮತಿ ಅಮೃತಾದೇವಿಯವರು ಒಂದು ಮಾತು ಹೇಳ್ತಾರೆ. ಇಫ್ ಎ ಟ್ರೀ ಈಸ್ ಸೇವ್ಡ್ ಈವನ್ ಅಟ್ ದಿ ಕಾಸ್ಟ್ ಆಫ್ ಒನ್ ಹೆಡ್, ಇಟ್ ಈಸ್ ವರ್ತ್ ಇಟ್ ಅಂತ. ಇಫ್ ಎ ಟ್ರೀ ಈಸ್ ಸೇವ್ಡ್ ಈವನ್ ಅಟ್ ದ ಕಾಸ್ಟ್ ಆಫ್ ಎ ಟ್ರೀ ಆಫ್ ಒನ್ ಹೆಡ್, ಇಟ್ ಈಸ್ ವರ್ತ್ ಇಟ್ ಅಂತ. ಅಂದರೆ ಒಂದು ಮರಕ್ಕೆ ಉಳಿಸೋಕ್ಕೋಸ್ಕರ ಒಂದು ಪ್ರಾಣ ಹೋದರೂ ಪರವಾಗಿಲ್ಲ, ಆ ಮರವನ್ನು ಉಳಿಸಬೇಕು ಅಂತೇಳಿ ವಿಷ್ಣೋವಿ ಸಮುದಾಯ ನಂಬಿಕೆ ಇಟ್ಕೊಂಡಿದೆ. ಅದರ ಪ್ರಕಾರ ಅವತ್ತು 373 ಜನ ತಮ್ಮ ಪ್ರಾಣವನ್ನು ಕಳ್ಕೊಳ್ತಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಅಜ್ಜಯ್ಯ ಸ್ವಾಗತಿಸಿದರು. ಎಸಿ ಕಾವ್ಯರಾಣಿ, ಡಿವೈಎಸ್ಪಿ ಕೆಎಲ್ ಗಣೇಶ್, ಎಸಿಎಫ್ ಹರೀಶ್ ಸೇರಿದಂತೆ ಮೊದಲಾದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಬಳಿಕ ರಕ್ತದಾನ ಕೂಡ ನಡೆಸಲಾಯಿತು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.